ಎಲ್ಯಾಗ ಆಗಿನ ಕಾಲದಾಗ ತಾಳ್ವಳಿ ಗಿಡ ರೀ, ತಾಳೆಗರಿ ಹೌದು. ಅವನ್ನ ಎಲ್ಲಿ ಕತ್ತರಿಸಿ ಹಿಂಗ ಗ್ರಂಥಗಳನ್ನ ತಾವ ರಚನೆ ಮಾಡಿಕೊಂಡು ಏನ್ರಿ ಬರ್ದಾರ ನೋಡ್ರಿ ಅದ್ರಾಗ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಂಚಲನ ಯೂಟ್ಯೂಬ್ ಚಾನಲ್ ಏನು ಪರಿಸರ, ನೀರಾವರಿ, ಹೀಗೆ ಕೃಷಿ ಸೇರಿದಂತೆ 10 ಹಲವು ವಿಶೇಷತೆಗಳನ್ನು ಕೊಡ್ತಲೇ ಬಂದಿದೆ. ಅದರಲ್ಲೂ ಇವತ್ತು ಕೂಡ ಗದಗ ಜಿಲ್ಲೆ ರೋಣ ತಾಲೂಕಿನ ಮಲ್ಲಜ್ಜ ಅಂತ ಒಬ್ಬ 70 ವರ್ಷದ ವಯೋವೃದ್ಧರು ನಮ್ಮ ಪಾರಂಪರಿಕ ಹಳೆಯ ಕೃಷಿ ಪರಿಕರಗಳನ್ನು ಇವತ್ತಿಗೂ ಕೂಡ ಉಳಿಸ್ಕೊಂಡ್ ಬಂದಿದ್ದಾರೆ ಅವರು. ಅಂದ್ರೆ ಇವತ್ತು ಆಧುನಿಕ ಭರಾಟೆಯಲ್ಲಿ ಇವತ್ತು ಎಲ್ಲ ಕುಂಟೆ ಮಡಿಕೆ ಹೋಗಿ ಟ್ರ್ಯಾಕ್ಟರ್ ಬೇಸಾಯ ಬಂತು, ಎತ್ಕೊಂಡು ಹೋಗಿ ಸಣ್ಣ ಸಣ್ಣ ಟ್ರ್ಯಾಕ್ಟರ್ಗಳು, ಮಷಿನರಿಗಳು ಬಂದ್ವು. ಅದರಲ್ಲಿ ಒಂದು ನವಿಲುಗರಿ ಪುಚ್ಚದಿಂದ ಹಿಡಿದು ಇಂಕ್ ಪೆನ್ ಇಂದ ಹಿಡಿದು ಆಮೇಲೆ ಇದು ನಾವೇನಂತೀವಿ ಬಟಗಾಣಿ ಅಂತೀವಿ, ಬಾರ್ಕೋಲ್ ಅಂತೀವಿ, ಸುಮಾರು 1000ಕ್ಕೂ ಹೆಚ್ಚು ಪರಿಕರಗಳನ್ನು ಉಳಿಸ್ಕೊಂಡ್ ಬಂದಿದ್ದಾರೆ. ಇವರು ಹಂಪೆ ಉತ್ಸವದಲ್ಲಿ ಒಂದು ಸ್ಟಾಲ್ ಹಾಕಿರ್ತಾರೆ. ಆ ಸ್ಟಾಲ್ ಅಲ್ಲಿ ನಾವಿದೀವಿ. ಮಲ್ಲಯ್ಯ ಅವರೇ ಏನೇನ್ ಹೇಳ್ತಾರೆ ಅಂತೇಳಿ ಅವ್ರ ಬಾಯಿಂದಾನೆ ಕೇಳೋಣ. ಬರ್ರಿ. ನಮಸ್ಕಾರ ಮಲ್ಲಜ್ಜರ್ಗೆ. ನಮಸ್ಕಾರ ಸರ್. ನಮಸ್ಕಾರ. ಇವಾಗ ನೀವು ಒಂದೊಂದು ಹೇಳ್ಬೇಕು ಅಂತೇಳಿ ನಮ್ಮ ಅಪೇಕ್ಷೆ ಸರ್. ಹೌದು. ಹಿಂದಲ ಕಾಲದಿಂದ ನಮ್ಮ ಲೇಖನ ಪದ್ಧತಿ ಹೆಂಗ್ ಬಂತು ಅನ್ನೋದ್ರಿ. ಲೇಖನ ಪದ್ಧತಿ ಹಾಳಿಲ್ರಿ ನಮ್ಗ. ಇದರಾಗ ಇರ್ಲಿ, ಪರವಾಗಿಲ್ಲ. ಹಿಂಗ್ರಿ ಇದ್ರಿ ನವಿಲುಗರಿಲಿಂದ ಬರಿತಿದ್ರಿ ಹಿಂದಕ. ಹೌದು. ಹೇಳ್ರಿ. ಹೌದು. ಅದು ಇದು ಹೆಣ್ಣು ನವಿಲುಗರಿ ರೀ. ಹೌದು. ಗಂಡು ನವಿಲುಗರಿ ಹೊಳಿತೈತ್ರಿ. ಕಣ್ಣಿದ್ದಿದ್ರಿ ಹೊಳಿತೈತಿ ಅದು. ಏನ್ರಿ ಇದಕ್ಕಿಂತ ಪೂರ್ವದಲ್ಲಿ ಇದು ಮೊದಲ್ರಿ. ಆ ನಂತರ ಇವು ಗಲಗಂತಾರಿ. ಗಲಗ ನವಿಲುಗರಿ ಆಗಿಂದ ಗಲಗಿಲ್ಲಿ ಬರಿತಿದ್ರು. ಹೌದು. ಏನ್ರಿ ಇದಕ್ಕಿಂತ ಮಧ್ಯದೊಳಗ ಏದಿನ ಮುಳ್ಳು. ಹೌದು. ಏದಿನ ಮುಳ್ಳಿಂದಿನೂ ಬರಿತಿದ್ರಿ. ಏನ್ರಿ ಇವೆಲ್ಲ ಎಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿದ್ದೀರಿ ಇವನ್ನ? ನಮ್ಮ ಅಜ್ಜಾರು ಬಿಡ್ರಿ. ನಿಮ್ ಅಜ್ಜರ ಕಾಲದ್ದು ಅಂದ್ರೆ ನಿಮಗೆ 70 ವರ್ಷ ಅಂದ್ರೆ ನಿಮ್ಮ ಅಜ್ಜರ ಕಾಲದ್ದು ಅಂದ್ರೆ ಸುಮಾರು 100 ವರ್ಷದ ಹಳವಿರ್ಬೋದು. ಅವರು ಪಾಂಡಿತ್ಯದೊಳಗೆ ಇದ್ರ. ಅವರು ಪಾಂಡಿತ್ಯದಲ್ಲಿ. ಆ ನಂತರ ಗಲ್ಗ್ ಹೋಗಿಂದ ಇವ್ ಟಾಕ್ ಅಂತ ಬಂದ್ರು. ಟಾಕು ಹೆಜ್ಜೆ ನೋಡ್ರಿ. ನಾವ್ ಇಂಕ್ ಪೆನ್ ನಾಬ್ ಅಂತ ಏನ್ ಹೇಳ್ತೀವಿ, ಆ ಮಾಡಲ್ ಇವ್ ತೋರಿಸ್ತಾ ಇದಾರೆ. ಅಂದ್ರೆ ನಾವ್ ಇವತ್ತಿನ ಕಾಲಘಟ್ಟದ ಇವತ್ತಿನ ಬಾಲ್ ಪೆನ್ ಹೋಯ್ತು, ಡಿಜಿಟಲ್ ಯುಗ ಬಂತು. ಇವನ್ನ ಯಾವುದೇ ಹುಡುಗರು ಇವತ್ತು ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಏನು ಮಕ್ಕಳು ಎಜುಕೇಶನ್ ಮಾಡ್ತಾರೆ, ಈ ಪೆನ್ಗಳನ್ನು ನೋಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡ್ರಿ, ಇಂಥವನ್ನೆಲ್ಲ ಇವರು ಉಳಿಸ್ಕೊಂಡ್ ಬಂದಿದ್ದಾರೆ. ಯಾವುದೇ ನಿರೀಕ್ಷೆ ಇಲ್ಲ, ಯಾವುದೇ ಅಪೇಕ್ಷೆ ಇಲ್ಲ. ಇದನ್ನ ಅಂದ್ರೆ ಮುಂದ್ ಬರುವ ಪೀಳಿಗೆಗೋಸ್ಕರ ತೋರಿಸ್ಬೇಕು ಅಂತೇಳಿ ಅವ್ರ ಉದ್ದೇಶ ಅಷ್ಟೇ. ಇದು ದೌತ್ಯರಿ. ದೌತ್ಯಾಗ ಮಸಿ ತಾವ ತಯಾರು ಮಾಡ್ತಿದ್ರು ಅವಾಗ. ಅಂದ್ರೆ ಓಕಳಿ ಹಣ್ಣಿನ ಹೂವಿನ ರಸ, ದಾಗಡಿ ಹಣ್ಣಿನ ರಸ, ಕೇರಿ ಎಣ್ಣಿ ಇವನ್ನೆಲ್ಲ ಕೂಡಿಸಿ ಮಸಿ ತಾವ ತಯಾರು ಮಾಡ್ಕೊಂತಿದ್ರು. ತಾವ ತಯಾರು ಅವಾಗ ಅಂಗಡಿ ಇದ್ದಿಲ್ಲ, ಬಜಾರ್ ಇದ್ದಿಲ್ಲ, ಏನಿಲ್ಲ. ಹಾಳಿನೂ ತಾವ ತಯಾರು ಮಾಡ್ಕೋಬೇಕು. ಈಗ ಒಂದ ಇವು ಪಾಟಿ, ಇವು ಮಣ್ಣಿನ ಪಾಟಿ. ಇವು ಏನ್ರಿ ಇವು ಮಣ್ಣಿನ ಪಾಟಿ. ಅದಾದ ಇದನ್ನ 90ರ ದಶಕದಲ್ಲಿ ಯಾರು ಹುಟ್ಟಿದಾರೋ ಅದವರು ನೋಡಿರ್ತಾರೆ. ಅಂದ್ರೆ 80ರಿಂದ 95ರವರೆಗೂ ದಶಕದಾಗ ಯಾರು ಹುಟ್ಟಿದಾರೋ ಇದನ್ನ ಸ್ಲೇಟ್ ನೋಡಿರ್ತಾರೆ. ಇದು ಇವತ್ತಿನ ಪಾಟಿ ಅಲ್ಲ, ಇದು ಮಣ್ಣಿಂದ ಮಾಡಿರೋದು. ಸುತ್ತ ಅಲಿಗೆ ಇದೆ ಇದಕ್ಕೆ, ನೀವು ನೋಡ್ಬೋದು. ಇದು ಕಟ್ಟು ಸ್ಲೇಟ್ ಅಂತಿದ್ವಿ, ಇದನ್ನ ಕಟ್ಟು ಪಾಟಿ ಅಂತಿದ್ವಿ. ಇದನ್ನ ಕೆಳಗ್ ಬಿಟ್ಬಿಟ್ರೆ ಕಟ್ಟು ಹೋಗ್ತದೆ, ಕಟ್ಟಿನ ಪಾಟಿ. ಹೌದು. 85ರಿಂದ 95ನೇ ಇಸ್ವಿವರೆಗೂ ಯಾರು ನೋಡಿದಾರೋ ಅವ್ರು ಮಾತ್ರ ಇದನ್ನ ನೋಡ್ಲಿಕ್ಕೆ ಸಾಧ್ಯ. ಈಗ ಎಲೆಕ್ಟ್ರಾನಿಕ್ ಬಂದ್ಬಿಟ್ಟು ಅದಾದ ನಂತರ ನೋಡ್ರಿ, ಅಜ್ಜರು ಎಷ್ಟು ಅಪ್ಡೇಟ್ ಇದಾರೆ ಅಂತ ಹೇಳಿದ್ರೆ, ಎಲ್ಲ ಅಂದ್ರೆ ಮರಳಿನಿಂದ ಬರೆಯುವುದರಿಂದ ಹಿಡಿದು ಇಂಕ್ ಪೆನ್ ಇಂದ ನಾಬಿಂದ ಬರೋದ್ರಿಂದ ಹಿಡಿದು ಇವತ್ತು ನೋಡಿದ್ರೆ ಡಿಜಿಟಲ್ ಪದ್ಧತಿ ಇದೆ. ಇದನ್ನು ಕೂಡ ಶೇಖರಣೆ ಮಾಡಿದ್ದಾರೆ ಅಜ್ಜ ಅವರು. ಮೊದಲ ಬಳಪದ ಕಲ್ಲಲ್ಲಿ ಬರಿತಿದ್ರಿ.
ಬಳಪದ ಕಲ್ಲು ಹೌದು ಯಾವ್ದೇ ಚಾಕ್ ಪೀಸ್ ಬಳಪದ ಕಲ್ಲು ಇದ್ರಿ. ಹೌದು ಆ ಕಲ್ಲು ಹೋದ್ಮೇಲೆ ಪೆನ್ಸಿಲ್ ಬಂತು ಪೇಣಿ. ಏನ್ರಿ ಹಾ ಇವೆಲ್ಲ ಬರೋಣಿ ಒಳಗ ಹಂತ ಹಂತವಾಗಿ ನಮ್ಮ ಬದಲಾವಣೆ ಬಂದಿದ್ರಿ. ಇನ್ನು ಮುಖ್ಯವಾದ ಒಂದು ನೋಡಬಹುದಾದ್ರೆ ತೋರ್ಸ್ತಿರ್ತಾರೆ. ಇದನ್ನ ಇವ್ರು ಹೇಳ್ತಾರೆ, ಇದು ಈ ಜಾಗ ಯಾವ ಕಾರಣಕ್ಕೂ ಸಾಕಾಗಲ್ಲ, ಇವ್ರು ಕೊಟ್ಟಿರೋದು ನಮಗೆ ಇದ್ರ 3 ಪಟ್ಟು ಜಾಗ ಇದ್ರೆ ನಾವು ಅದನ್ನ ಪ್ರದರ್ಶನ ಮಾಡ್ತಿದ್ವಿ ಅಂತ ಹೇಳ್ತಾರೆ. ಅಷ್ಟಕ್ಕೊಂದು ಇವರು ಅಂದ್ರೆ ಹಳೆ ಕಾಲದ ವಸ್ತುಗಳನ್ನು ಸಂಗ್ರಹ ಇಟ್ಟಿದ್ದಾರೆ ಇವರು. ನೋಡ್ರಿ ಅಬ್ಬಾ, ನಾವು ನೋಡೇ ಇಲ್ಲ ರೀ. ಅಬ್ಬ ಇದು ಅಗೆದಷ್ಟು ಇದೆ ಬುತ್ತಿ. ಇದು ನೋಡ್ಬೋದು ನೀವು. ಇವು ತಾಳ್ವಾಲಿ ಎಲ್ಯಾಗ ಆಗಿನ ಕಾಲದಾಗ ತಾಳ್ವಾಳಿ ಗಿಡ ರೀ, ತಾಳೆಗರಿ. ಹೌದು, ಅವನ್ನ ಎಲ್ಲಿ ಕತ್ತರಿಸಿ ಹಿಂಗ ಗ್ರಂಥಗಳನ್ನ ತಾವ ರಚನೆ ಮಾಡಿಕೊಂಡು ಏನ್ರಿ ಬರ್ದಾರ ನೋಡ್ರಿ ಅದ್ರಾಗ. ಇದು ಹಳೆ ಕನ್ನಡ ಇದೆ. ನೋಡ್ತಾ ಇರ್ಬೋದು. ಗುರು ಯರ ಪೂಜೆ ಭಾಷಣಂ ಸತ್ಯಷ್ಟೇ ಅಂದ್ರೆ ಇದು ದಯಮಾಡಿ ಇದು ಹಳೆಗನ್ನಡ ಇದೆ. ನನಗೆ ಓದ್ಲಿಕ್ಕೆ ಹಳೆಗನ್ನಡ ಅಷ್ಟು ಬರಲ್ಲ, ಬಹಳ ಕಷ್ಟ ಆಗ್ತದೆ. ನೋಡ್ರಿ, ತಾಳೆಗರಿಗಳನ್ನು ಕೂಡ ಸಂಗ್ರಹಣೆ ಮಾಡಿದ್ದಾರೆ. ಇದು ಎಷ್ಟೇ ಇಸ್ವಿದು ಯಜಮಾನ್ರೆ ಇವೆಲ್ಲ? ಎಷ್ಟು ಹಳೆ? ನಮ್ಮ ಅಜ್ಜಾರು ಬಿಡ್ರಿ, ಅಜ್ಜಾರ್ ಕಾಲದ್ದು. ಇವೆಲ್ಲ ಅವೇನಾ ತಾಳೆಗರಿನ ಅಷ್ಟು? ಎಷ್ಟು ಅವ ನೋಡ್ರಿ. ಅಂದ್ರೆ ಅಂದಾಜು 100 ವರ್ಷಕ್ಕೆ ಹೆಚ್ಚೈತೆ ಇದು. ಸಾವಿರಾರು ವರ್ಷ, ಸಾವಿರಾರು ವರ್ಷದ ಹಿಂದಿನ ತಾಳೆಗರಿಗಳನ್ನು ಕೂಡ ಈ ಅಜ್ಜವರು, ನಮ್ಮ ಮಲ್ಲಪ್ಪ ಅಜ್ಜವರು ಕಲೆಕ್ಟ್ ಮಾಡಿದ್ದಾರೆ, ಶೇಖರಣೆ ಮಾಡಿ ಇಟ್ಕೊಂಡಿದ್ದಾರೆ. ನೋಡ್ಬೋದು. ಗ್ರೇಟ್. ಪುಣ್ಯನ ಇವನ್ನ ಇವ್ ಅದಾವಲ್ರಿ, ಇವನ್ ಏನ್ ಉಪಯೋಗ ಮಾಡಿ ಬರ್ದಿದ್ದಾರೋ? ಮುಳ್ಳು ಮುಳ್ಳಲ್ರಿ, ಏದಿನ ಮುಳ್ಳು. ಹೌದು, ಅದು ಏದಿನ ಮುಳ್ಳು. ಅದನ್ನ ಕೇರಿನ ಎದ್ದಿ ಹಸೆ ಎಲಿ ಇದ್ದಾಗ, ತಾಳ್ವಾಲಿ ಎಲಿ ಹಸೆದಿದ್ದಾಗ ಅದ್ರಲ್ಲೇ ಕೇರಿನ ಎದ್ದೆದ್ದು ಬರ್ದಿದ್ರು. ಅಂದ್ರ ಇಷ್ಟ ಜಿನಗಾಗಿ ಇಷ್ಟ ಸುಂದರವಾಗಿ ಸೂಕ್ಷ್ಮವಾಗಿ ಅಕ್ಷರ ಮೂಡವ್ರಿ. ನೋಡಿ, ಸಾವಿರಾರು ವರ್ಷಗಳಿಂದ ಕೂಡ ಕನ್ನಡ ಇತ್ತು ಅನ್ನಕ್ಕೆ ಒಂದು ನೈಜ ಉದಾಹರಣೆ ಇಲ್ಲೇ ಸಿಗ್ತಾ ಇದೆ. ಕನ್ನಡದ ಬಗ್ಗೆ ಇಲ್ಲದ ಸಲ್ಲದ ಅಪಚಾರ ಅಪಮಾನಗಳನ್ನು ಮಾತಾಡುವವರಿಗೆ ಇಲ್ಲಿ ನೈಜ ದರ್ಶನ ಕಾಣ್ತಾ ಇದೆ. ಸಾವಿರಾರು ವರ್ಷಗಳ ಹಿಂದೆ ತಾಳೆಗರಿಯಲ್ಲಿ ಬರೆದಿರ್ತಕ್ಕಂಥದ್ದು ಕನ್ನಡವನ್ನು ನಾವು ನೋಡ್ಬೋದು. ಸರ, ಇದು ಆದ್ಮೇಲೆ ಬಿಡ್ರಿ, ಆದ್ಮೇಲ್ರಿ ತಾಳೆಗರಿ ಆನಿ ಲದ್ದಿನ ಚಪ್ಪತ್ತಿಗತ್ತೆ ಲಟ್ಟಿಸಿ ತಾವ ಹಾಳಿ ತಯಾರು ಮಾಡ್ಕೊಂತಿದ್ರು. ದಯವಿಟ್ಟು ವೀಕ್ಷಕರೇ ನೋಡ್ರಿ, ಇದು ಯಾವುದೇ ಇದರಿಂದ ಬಿದಿರಿನಿಂದ ಅಥವಾ ಮರದಿಂದ ಮಾಡಿರ್ತಕ್ಕಂಥ ಹಾಳೆ ಅಲ್ಲ. ಆನೆ ಲದ್ದಿಯನ್ನು ಅದ ಒಂದು ಹದ ಮಾಡಿಬಿಟ್ಟು ಅದನ್ನ ಲಟ್ಟಣಿಗೆ ಚಪಾತಿ ತರ ಉದ್ದಿಬಿಟ್ಟು ಆನೆ ಲದ್ದಿಯ ಹಾಳೆ ಇದು ನೋಡಿ, ಚೌಕಾಕಾರ ಕತ್ತರಿಸಿ ಅದನ್ನ ಕತ್ತರಿಸಿದ್ದಾರೆ. ಅದ್ರ ಮೇಲೆ ಇಂಕ್ ಪೆನ್ನಿನ ಮೂಲಕ ಬರೆದಿದ್ದಾರೆ. ಇಲ್ಲಿ ನೋಡಿ, ನೀವೆಲ್ಲೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನಂತೂ ಇವತ್ತಿನವರೆಗೂ ನೋಡಿಲ್ಲ. ಆನೆ ಲದ್ದಿಯಿಂದ ಮಾಡಿರ್ತಕ್ಕಂಥ ಇದು ಪುಸ್ತಕ, ನೋಟ್ ಬುಕ್. ಇದು ಬರೆದಿದ್ದಾರೆ, ಏನೇನೋ ತುಂಬಾ ಬರೆದಿದ್ದಾರೆ. ಒಳ್ಳೇದಾಗಲಿ. ಎಲ್ಲ ಹಿಂದ್ಲಾರ ಗ್ರಂಥ ರೀ, ಅವರೆಲ್ಲ ಎಷ್ಟು ಅಚ್ಚುಕಟ್ಟಾಗಿ ಇವನ್ ಮಾಡ್ಯಾರ ನೋಡ್ರಿ. ಬೈಂಡಿಂಗ್ ಕೆಲ ಗ್ರಂಥಗಳಿಗೆ ಬೈಂಡಿಂಗ್ ನೋಡ್ರಿ, ಅವತ್ತಿನ ಕಾಲದ ಬೈಂಡಿಂಗ್ ಎಷ್ಟು ಸುಂದರ. ಇಲ್ಲಿ ನೋಡ್ರಿ, ಆ ಬೈಂಡಿಂಗ್ ಒಂದ್ ಸುಂದರ ಐತಲ್ರಿ. ಪೇಂಟಿಂಗ್ ನೋಡ್ರಿ, ಬೈಂಡಿಂಗ್ ಇಂದು ನೂರಾರು ವರ್ಷಗಳ ಹಿಂದಿದ್ದು ಇನ್ನೂ ಕೂಡ ಈ ಪೈಂಟ್ ಹೋಗಿಲ್ಲ ಅಂತಂದ್ರೆ ಅವತ್ತು ಯಾವ ಕೆಮಿಕಲ್ ಏನು ಇಲ್ಲದ ಯುಗದಲ್ಲಿ ಅದ್ಭುತವಾಗಿದೆ. ಇದು ಕೂಡ ನಾವು ಯಾಕೆ ಇದನ್ನ ಓಪನ್ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳ್ತೀವಿ.
ಇದು ದಯವಿಟ್ಟು ಓಪನ್ ಮಾಡಿದ್ರೆ ಹಾಳಾಗ್ತಕ್ಕಂಥದ್ದೇ ಹೆಚ್ಚಾಗಿರುತ್ತೆ. ಅದಕ್ಕೆ ಯಾವ್ದನ್ನು ಜಾಸ್ತಿ ಓಪನ್ ಮಾಡ್ತಾ ಇಲ್ಲ. ಇದನ್ನ ಉಳಿವಿಗಾಗಿ ಈ ಅಜ್ಜನಿಗೆ ದಯವಿಟ್ಟು ಸರ್ಕಾರ ಇರ್ಬೋದು, ಯೂನಿವರ್ಸಿಟಿಗಳಿರ್ಬೋದು, ದೊಡ್ಡ ದೊಡ್ಡ ಸಾಹಿತಿಗಳಿರ್ಬೋದು, ಈ ಅಜ್ಜನಿಗೆ ಸಪೋರ್ಟ್ ಮಾಡ್ಬೇಕು. ಇವರಿಗೆ ಏನಾದ್ರು ಒಂದು ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟರು ಕೂಡ ಕಡಿಮೆನೆ ಅಂತ ನನ್ನ ಅಭಿಪ್ರಾಯ. ದನ ಕಾವು ಹುಡ್ರಿ ಹತ್ರ ಇಂಥವು ವಿದ್ಯೆ ದನ ಕಾವು ಹುಡ್ರ ಹತ್ರ ಇದ್ದು ಒಕ್ಕಲಿಗರು ರೈತರು ನೋಡ್ರಿ ಓದ್ತಿರಿ ಇದನ್ನ. ನೋಡ್ರಿ ಯಾವ ರೀತಿ ಮಾಡಿದ್ದಾರೆ ಇದನ್ನ. ಬಿಚ್ಚಕ್ಕೆ ಬರಲ್ಲ ಗಂಟು. ತೆಗೀರಿ ಇದನ್ನ. ಬರಲ್ಲ. ಎಲ್ಲ ರೀ ದನ ಕಾವು ಹುಡ್ರ ಹತ್ರ ಒಂದೊಂದು ವಿದ್ಯೆ ಇರ್ತಿತ್ತು. ಇವೆಲ್ಲ ಆಟ ಆಡ್ಕೊಂತ ದನ ಕಾಕೊಂತ ಆಟ ಆಡ್ತಿದ್ರು ಅಲ್ಲೇ. ಅಂದ್ರೆ ದನ ಕಾಯಕ್ ಹೋದಾಗ ಬೇಜಾರಾದಾಗ ಹೆಂಗ್ ಮಾಡ್ತಿದ್ರು ಅಂದ್ರೆ ಪರಿಕರಗಳಿವೆಲ್ಲ. ಕಳ್ಳಿ ಗಿಡದ ಕಳ್ಳಿದ ಅಲ್ಲಿಲ್ಲೇ, ಆಮೇಲೆ ಇಚ್ಚಲು ಗಿಡದ ಎಲ್ಲಿಲ್ಲೇ ಇಂಥವೆಲ್ಲ ಮಾಡ್ಕೊಂತಿದ್ರು. ಇವು ತೆಗಿಯಕ್ ಇವು ಒಂದು ಮೋಜು, ಅವರು ಹುಡ್ರ ಆಟದೊಳಗೆ ಮೋಜು ಅವತ್ತಿನ ಕಾಲದಲ್ಲಿ. ತೆಗಿಯೋದು ಹೊಳ್ಳಿ ಗೊತ್ತಿರ್ಬೇಕು ಅದ್ರ ಬಗ್ಗೆ. ಹಾ ಮತ್ತೆ ಮುಖ್ಯವಾದವ್ ನೋಡನ್ರಿ ಯಜಮಾನ್ರೆ ಸ್ವಲ್ಪ. ಇದನ್ನ ತೆಗೀರಿ, ಇದನ್ನ ತೆಗೀರಿ. ಬರ್ಲಿಲ್ರಿ. ಎಲ್ಲಿ ಸಿಗಿಸಿದ್ರು